ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಬಂಧುಗಳೇ, ಬರುವ ಡಿಸೆಂಬರ್ 11ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಅಧಿವೇಶನದಲ್ಲಿ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷಾಂತರ ಕಾರ್ಯಕರ್ತರು, ರೈತ ಚಳವಳಿಗಾರರು, ಕಬ್ಬು ಹೋರಾಟಗಾರರು, ಸಾಮಾನ್ಯ ರೈತ ವ್ಯಕ್ತಿಗಳು ಸಹಿತ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಈ ಹೋರಾಟದಲ್ಲಿ ಬಂದು ಭಾಗವಹಿಸಬೇಕು. ಕಾರಣ ಅಂತಂದ್ರೆ ರಾಜ್ಯದ 31 ಜಿಲ್ಲೆಗಳಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ಸಲುವಾಗಿ, ಉದಾಹರಣೆಗಾಗಿ ವಿದ್ಯುತ್, ನೀರಾವರಿ ಸಮಸ್ಯೆ, ಮೆಕ್ಕೆಜೋಳ ಆಗಿರ್ಬೋದು, ತೊಗರಿ ಆಗಿರ್ಬೋದು, ದಾಳಂಬರಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಕಬ್ಬಿನ ಪರಿಹಾರ ಆಗಿರ್ಬೋದು, 31 ಜಿಲ್ಲೆಗಳಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ಎಲ್ಲಾ ಸಚಿವರನ್ನ ನಾವಿರ್ತಕ್ಕಂಥ ವೇದಿಕೆ ಕರೆಸಿಕೊಂಡು ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಪ್ರತಿಭಟನೆಯಲ್ಲಿ ಶ್ರೀಶೈಲದ ಜಗದ್ಗುರುಗಳ ಆದಿಯಾಗಿ ನಾಡಿನ ಸಮಸ್ತ ಮಠಾಧೀಶರ ಪಾದಕ್ಕೆ ಬಿದ್ದು ನಾನು ಬೇಡಿಕೊಳ್ಳುತ್ತೇನೆ. ತಾವೆಲ್ಲ ನಾಡಿನ ಮಠಾಧೀಶರು ಈ ಹೋರಾಟದಲ್ಲಿ ಭಾಗವಹಿಸಿ ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಸರ್ಕಾರದಿಂದ ನ್ಯಾಯವನ್ನು ದೊರಕಿಸಿಕೊಡಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಬಂಧುಗಳೇ, ಗುರ್ಲಾಪುರದಲ್ಲಿ ಹೋರಾಟ ಮಾಡಿ ಕಬ್ಬು ಬೆಳೆಗಾರರಿಗೆ 300 ರೂಪಾಯಿಯನ್ನ ಸಿಗ್ತಕ್ಕಂಥ ಯೋಜನೆಯನ್ನ ಪ್ರತಿಯೊಬ್ಬ ರೈತರು ಒಕ್ಕಟ್ಟಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಡಿಸೆಂಬರ್ 11ನೇ ತಾರೀಕು ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಕನಿಷ್ಠ 5 ರಿಂದ 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ನಾಡಿನ ಪ್ರತಿಯೊಬ್ಬ ರೈತರಿಗೆ, ಕಬ್ಬು ಬೆಳೆಗಾರರಿಗೆ, ಪ್ರತಿಯೊಂದು ಸಂಘಟನೆಗೆ, ಎಲ್ಲಾ ರೈತಪರ ಸಂಘಟನೆಗೆ ವಿನಂತಿ ಮಾಡಿಕೊಳ್ತೀನಿ. 31 ಜಿಲ್ಲೆಯವರಿಗೆ, ಯುವಕರಿಗೆ ವಿನಂತಿ ಮಾಡಿಕೊಳ್ತೀನಿ, ಹಿರಿಯರಿಗೆ ವಿನಂತಿ ಮಾಡಿಕೊಳ್ತೀನಿ. ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬಂದು ಡಿಸೆಂಬರ್ 11ನೇ ತಾರೀಕು ಅಧಿವೇಶನದಲ್ಲಿ ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ದೆ ಆದರೆ 31 ಜಿಲ್ಲೆಗಳಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಆದಷ್ಟು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ತಾವೆಲ್ಲರೂ ಕೂಡ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬಂದು ಭಾಗವಹಿಸಬೇಕು. ಸಾಕಷ್ಟು ಏನು ಸಮಸ್ಯೆಗಳದ, ವಿದ್ಯುತ್ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಬೆಳೆಗಳ ಪರಿಹಾರ ಆಗಿರ್ಬೋದು, ಖರೀದಿ ಕೇಂದ್ರಗಳಾಗಿರ್ಬೋದು, ಬೆಂಬಲ ಬೆಲೆ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಬಗೆಹರಿಸಿಕೊಳ್ಬಹುದು. ಇನ್ನೊಂದು ಅಂತಂದ್ರೆ ಸರ್ಕಾರಕ್ಕೆ ಹೋಗ್ತಕ್ಕಂಥ ಏನು ಕಬ್ಬಿನ ಟ್ಯಾಕ್ಸ್ ಇದೆ ಅದನ್ನು ಕೂಡ ನಾವು ಗಟ್ಟಿಯಾಗಿ ಕೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಬಲ ನಮಗೆ ಬೇಕು. ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಬಂದು ಭಾಗವಹಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೀನಿ. ಈ ನಾಡು ಕಟ್ಟಿದ ಕನ್ನಡ ನಾಡಿನ ತಾಯಿಯಾಗಿರ್ತಕ್ಕಂಥ ಚೆನ್ನಮ್ಮ ತಾಯಿಯ ಬಲಗೈ ಬಂಟನಾಗಿರ್ತಕ್ಕಂಥ ಕೆಚ್ಚದೆ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದುಕೊಟ್ಟಿರ್ತಕ್ಕಂಥ ಮನೆತನಕ್ಕೆ 11,000 ಭೂಮಿ ಬಳುವಳಿಯಾಗಿ ಬಂದಿರತಕ್ಕಂಥದ್ದು. ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಈ ಅಧಿವೇಶನದಲ್ಲಿ ಬಂದಾಗ ಆ ಮನೆತನಕ್ಕೆ ಹೋಗಿರ್ತಕ್ಕಂಥ ದೇಶದ್ರೋಹಿ ಮನೆತನದ ಜಮೀನೇನಿದೆ ಅದನ್ನು ಸರ್ಕಾರ ಮಾಡಿಕೊಂಡು ದೀನ ದಲಿತರಿಗೆ, ಬಡವರಿಗೆ, ಕಾರ್ಮಿಕರಿಗೆ, ಸೈನಿಕರಿಗೆ, ಸಾಮಾನ್ಯ ಜನರಿಗೆ ಈ ಅಧಿವೇಶನದೊಳಗೆ ಸಿದ್ದರಾಮಯ್ಯನವರು ಹಂಚಿದ್ದ ಆದ್ರೆ ಉತ್ತರ ಕರ್ನಾಟಕದ ದೇವರು ಅಂತೇಳಿ ಮುಖ್ಯಮಂತ್ರಿ ಆಗ್ತಾರೆ. ಆಗದೆ ಇದ್ರೆ ಚುನಪ್ಪ ಪೂಜಾರಿ ಅವರ ನೇತೃತ್ವದೊಳಗೆ ಅಧಿವೇಶನದೊಳಗೆ ನಾವು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಮಾಡಿ ಆ ಜಮೀನನ್ನ ವಶ ಮಾಡ್ಕೋಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ. ಈ ಕಡೆ ಎಲ್ಲರೂ ಸ್ವಲ್ಪ ಲಕ್ಷ್ಯವಿಟ್ಟು ಕೇಳಿ. ಇದೇ ಡಿಸೆಂಬರ್ 11ನೇ ತಾರೀಕು ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರು ಪರಮ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಡಿಸೆಂಬರ್ 11ನೇ ತಾರೀಕು ಸುಮಾರು 10 ಲಕ್ಷ ಸಂಖ್ಯೆಯಲ್ಲಿ ರೈತರ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಾಡಿನ ಎಲ್ಲಾ ಪರಮ ಪೂಜ್ಯರು, ನಾಡಿನ ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ಮಾಜಿ ಸೈನಿಕರು ಎಲ್ಲರೂ ಕೂಡ ಕೂಡಿ ಇವತ್ತ ರೈತರನ್ನ ರಕ್ಷಣೆ ಮಾಡತಕ್ಕಂಥದಕ್ಕಾಗಿ ನಾವೆಲ್ಲರೂ ಮುಂದಾಗಬೇಕಾಗಿದೆ. ಡಿಸೆಂಬರ್ 11ನೇ ತಾರೀಕು ತಾವೆಲ್ಲರೂ ಪಕ್ಷಾತೀತವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಸಮಸ್ಯೆ ಹಲವಾರು ಯಾಕಪ್ಪ ಅಂತಂದ್ರ ಹಲವಾರು ಬೆಳೆಗಳನ್ನ ನಾವು ಬೆಳಿತೀವಿ. ಇಲ್ಲಿವರೆಗೆ ಬೆಳೆದಂತ ಬೆಳೆಗೆ ಯೋಗ್ಯವಾದ ಸರ್ಕಾರ ಬೆಲೆ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ ಹೆಂಗ ಇವತ್ತು ಗ್ಯಾರಂಟಿಯನ್ನ ತೆಗೆದಿಟ್ಟದೆ. ಇವತ್ತು ಬೆಳೆದಂತ ಬೆಳೆಗೆ 50,000 ಕೋಟಿ ರೂಪಾಯಿ ಗ್ಯಾರಂಟಿ ಅಂತ ಹೇಳಿ ಇವತ್ತು ಬೆಲೆ ನಿಗದಿಗಾಗಿ ಖರೀದಿ ಕೇಂದ್ರ ತೆಗಿಯಕ್ಕಾಗಿ 50,000 ಕೋಟಿ ರೂಪಾಯಿ ತೆಗಿಬೇಕು. ಕೇಂದ್ರ ಸರ್ಕಾರ ಕೂಡ 50,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ತೆಗೆದಿಡಬೇಕು. ಹೀಗೆ ಹಲವಾರು ಜ್ವಲಂತ ಸಮಸ್ಯೆಗಳ ಬದಲ ಗಂಭೀರವಾಗಿ ಚರ್ಚೆ ಮಾಡಲಿಕ್ಕೆ ಡಿಸೆಂಬರ್ 11ನೇ ತಾರೀಕ ತಾವೆಲ್ಲರೂ ನಾಡಿನ ಎಲ್ಲರೂ ಕೂಡ ದಯವಿಟ್ಟು ಭಾಗವಹಿಸಬೇಕಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ರೈತ ಬಂಧುಗಳಿಗೆ ವಿನಂತಿ. ಇದೇ ಡಿಸೆಂಬರ್ 11ನೇ ತಾರೀಕು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಕ್ಕಂಥ ಸಂದರ್ಭ. ದಯವಿಟ್ಟು ತಾವೆಲ್ಲ ಪೂರ್ವಕವಾಗಿ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳಲ್ಲಿ ವಿನಂತಿ, ತಮ್ಮ ಭಾಗದ ಕ್ಷೇತ್ರದ ಮತ್ತು ಜಿಲ್ಲೆಯ ಹಲವಾರು ಸಮಸ್ಯೆಗಳನ್ನ
ಇವತ್ತು ಸಾಮೂಹಿಕ ಸಮಸ್ಯೆಗಳನ್ನ ಒಳಗೊಂಡು ನಿಮ್ಮ ಭಾಗದ ಶಾಸಕರಿಗೆ ದಯವಿಟ್ಟು ನೀವು ಯಾವುದೋ ಪರ ಸಂಘಟನೆಗಳಿರಲಿ ನಾವು ಅವ್ರಿಗೆ ಹೋಗಿ ಒತ್ತಾಯವನ್ನು ಮಾಡಿ ನಿಮ್ಮ ಜ್ವಲಂತ ಸಮಸ್ಯೆಗಳ ಬದಲ ಗಂಭೀರವಾಗಿ ಅಧಿವೇಶನದೊಳಗೆ ಚರ್ಚೆ ಮಾಡಬೇಕು, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಆ ಭಾಗದ ಶಾಸಕರಿಗೆ ಒತ್ತಾಯ ಮಾಡಬೇಕು. ತಾವೇನಾರ ಗಂಭೀರವಾಗಿ ಅದನ್ನು ಪರಿಗಣಿಸದೆ ಹೋದ್ರ ಮುಂದಿನ ದಿನ ಮಾಡಿದಾಗ ನಿಮ್ ಮನೆಗೆ ಬಂದು ನಾವು ಬೀದಿ ಒಳಗೆ ಹೋರಾಟ ಮಾಡ್ಬೇಕಾಗತ್ತೆ ಎಚ್ಚರಿಕೆ ಕೂಡ ಕೊಟ್ಟು ಅವ್ರನ್ನ ಎಚ್ಚರಿಸುವಂತ ಕೆಲಸ ನಾಡಿನ ನನ್ನ ರೈತ ಸಂಘದ ಪದಾಧಿಕಾರಿಗಳು, ನಾಡಿನ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಅವರ ಜವಾಬ್ದಾರಿ ಎತ್ತಿ 224 ಮಂದಿಗೆ ಎಚ್ಚರಿಕೆ ಮೂಡಿಸುವಂತ ಕೆಲಸ ದಯವಿಟ್ಟು ತಾವೆಲ್ಲರೂ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ. ಈ ಕಡೆ ಸ್ವಲ್ಪ ಲಕ್ಷವಿಷ್ಟು ಕೇಳಿ. ಇದೇ ಡಿಸೆಂಬರ್ 11ನೇ ತಾರೀಕ ಚಳಿಗಾಲ ಅಧಿವೇಶನದಲ್ಲಿ ಒಂದು ಬೃಹತ್ವಾದ ಪ್ರತಿಭಟನೆ ಇಟ್ಟುಕೊಂಡಿದ್ದೀವಿ. ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿದೆ. ಕಾರಣ ಏನಪ್ಪಾ ಅಂತಂದ್ರ ಇವತ್ತು ಕುರ್ಲಾಪುರದಲ್ಲಿ ಆಗಿರ್ತಕ್ಕಂಥ ಐತಿಹಾಸಿಕ ಚಳವಳಿ ಇವತ್ತು ನಾಡಿನ ಎಲ್ಲಾ ನನ್ನ ರೈತ ಬಂಧುಗಳಿಂದ ಇವತ್ತು ಅದು ಯಶಸ್ವಿಯಲ್ಲಿ ಹಾದಿ ಹಿಡಿದಿದೆ. ಇನ್ನ ಕೂಡ ಕಬ್ಬು ಬೆಳೆಗಾರರ ಸಮಸ್ಯೆ ಅಷ್ಟ ಬಗೆಹರಿದಿಲ್ಲ. ಇವತ್ತ ಶುಗರ್ ಕಮಿಷನರ್ ಇಲಾಖೆಯನ್ನ ಸದೃಢಗೊಳಿಸಬೇಕಾಗಿದೆ. ಸುಮಾರು ಒಬ್ಬ IAS ಅಧಿಕಾರಿ ಸ್ಪೆಷಲ್ ಆಗಿ ಅದಕ್ಕೆ ಇರಬೇಕಾಗಿತ್ತು. ಕಾರಣ ಏನಪ್ಪಾ ಅಂದ್ರ ರಿಕವರಿಯನ್ನ ಮೋಸ ಆಗ್ತಾ ಇದೆ, ಅದಕ್ಕೆ ಶಾಂಪಲ್ ಮಿಷನ್ ಕುಣಿಸಬೇಕಾಗಿದೆ. ತೂಕದಲ್ಲಿ ಮೋಸ ಆಗ್ತಾ ಇದೆ. ಇವತ್ತು ಡಿಜಿಟಲ್ ಆಟಗಳನ್ನ ಕುಣಿಸಿ ಅಲ್ಲಿ ಕೂಡ ಮೋಸ ಆಗಬಾರ್ದು ರೀತಿಯೊಳಗೆ ನೋಡ್ಕೋಬೇಕಾಗಿದೆ. ಹಲವಾರು ಹೀಗೆ ಈ ಶುಗರ್ ಕಮಿಷನರ್ ಇಲಾಖೆ ಇರಬಹುದು, ಶುಗರ್ ವ್ಯವಸ್ಥೆ ಒದ್ದಲ್ಲ ನಿರಂತರವಾಗಿ ಇವತ್ತ ನಾವೆಲ್ಲವನ್ನು ನೋಡ್ಕೋಲಿಕ್ಕೆ ಒಂದು ಸದೃಢ ವ್ಯವಸ್ಥೆವನ್ನ ಗಟ್ಟಿಗೊಳಿಸಬೇಕಾಗಿದೆ. 1 ಟನ್ ಕಬ್ಬಿಗೆ ಗೌರ್ಮೆಂಟ್ 5,000 ರೂಪಾಯಿ ಇಥನಾಲ್ ಸ್ಪ್ರೀಟ್ ಈ ರೀತಿ ರಾಜ್ಯ ಸರ್ಕಾರಕ್ಕೆ 5,000 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗತ್ತೆ. 1 ಟನ್ನಿಗೆ 5,000 ಹೋಗತ್ತೆ. 60-70 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ನರೇಂದ್ರ ಮೋದಿ ಅವರಿಗೆ 60-70 ಕೋಟಿ ಹೋಗತ್ತೆ. ಅದರೊಳಗಿಂದ 1 ಟನ್ನಿಗೆ 1,000 ರೂಪಾಯಿ ಕೇವಲ ಕೇಳತ್ತು. 1,000 ರೂಪಾಯಿ ಆದ್ರೂ ಕೊಟ್ಟ ಅಧಿವೇಶನದ ಕಬ್ಬು ಬೆಳೆಗಾರನ ಕಾಪಾಡಬೇಕು. ನರೇಂದ್ರ ಮೋದಿ ಅವರು ಕೂಡ 1,000 ರೂಪಾಯಿ ಕೊಡ್ಬೇಕಂತೇಳಿ ಇವತ್ತು ಅಧಿವೇಶನ ಒತ್ತಾಯ ಮಾಡಬೇಕಾಗೈತೆ. ಅದಕ್ಕಾಗಿ ನಾಡಿನ ಎಲ್ಲಾ ನನ್ನ ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಪಕ್ಷಾತೀತವಾಗಿ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತೇಳಿ ನಮ್ಮಲ್ಲಿ ಕೈ ಮುಗಿದುವಂತೆ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಏನ್ ನಾಡಿನಾದ್ಯಂತ ಬಗರ್ ಹುಕುಂ ಜಮೀನಿದೆ, ಅರಣ್ಯ ಒತ್ತುವರಿ ಮಾಡ್ಕೊಂಡು ಏನ್ ನಮ್ಮ ರೈತರು ಕಬ್ಜಾ ಇದ್ದಾರೆ, ಅದೆಲ್ಲ ರೈತರಿಗೆ ಏನ್ ಮಾಡಬೇಕು ಅಂತಂದ್ರೆ ಉತ್ತಾರನ್ನ ಮಾಡಿಕೊಡಬೇಕು ಮತ್ತು ಪಹಣಿ ಪತ್ರವನ್ನು ಕೊಡಬೇಕು. ಯಾಕಂತಂದ್ರೆ 224 MLA ನಾವು ಆರಿಸಿ ಕಳಿಸಿದ್ದು ನಮ್ಮ ಕೆಲಸ ಮಾಡ್ಲಿಕ್ಕೆ, ನಾವು ಮಾಡ್ಕೊಳ್ಳಿಕ್ಕಲ್ಲ. ಅನ್ನದಾತ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ನಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ನಿಮ್ಗೆ ಆರಿಸಿ ಕಳಿಸಿದೀವಿ. ನಾನು ಎಲ್ಲ ಸಮಸ್ತ ನಾಡಿನ ಅನ್ನದಾತರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಬಗರ್ ಹುಕುಂ ಜಮೀನಾಗಿರ್ಬೋದು, ಅರಣ್ಯ ಒತ್ತುವರಿ ಮಾಡಿರ್ತಕ್ಕಂಥ ನಮ್ಮ ರೈತರ ಜಮೀನುಗಳಿಗೆ ಅಲ್ಲಿ ಉಳುಮೆ ಮಾಡ್ತಕ್ಕಂಥ ರೈತರನ್ನ ಹೊರಗೆ ಹಾಕುವಂತ ಕೆಲಸ ಆಗಬಾರ್ದು. ಅವ್ರಿಗೆ ಉತ್ತಾರ ಮಾಡಿಕೊಡಬೇಕು, ಪಹಣಿ ಪತ್ರ ಮಾಡಿಕೊಡಬೇಕು. ಈ ಅಧಿವೇಶನದಾಗ ಬಂದಾಗ ಎಲ್ಲಾ ಸಚಿವರು ಮಾತನಾಡಿಕೊಂಡು ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಒಂದ್ ವೇಳೆ ಆಗದಿದ್ರೆ ಮುಂದಿನ ದಿನಮಾನದೊಳಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಉಗ್ರವಾದಂತಹ ಪ್ರತಿಭಟನೆ ಆಗ್ತದೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ.